ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ಸುಮತಿವಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಯಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ಗ್ರಹಯಮಹಮಮೇಯಂ ಧ್ಯೇಯಮಾಮ್ನಾಜಗೇಯಂ ಸದಜಮಸದಜೇಯಂ ಶ್ರೀಸಹಾಯಂ ಭಜೇಯಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ಶ್ರಿಯಃ ಪತ್ಯೇ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವತ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಂನಾಜ ಸ್ಮೃತಿ ಹೃದಯ ದೀಪ್ತಾಜ ಹರಯೇ ಯೇನ ಪ್ರಾದುರಭಾವಿ ಭೂಮಿ ವಲಯೇ ಯಸ್ತಾರಿಗೋ ಸಂತತಿಃ ಪ್ರಾಬೋಧಿ ಶ್ರುತಿ ಪಂಕಜಂ ಕರುಣಯಾ ಪ್ರಾಕಾಶಿತತ್ವಂ ಪರಂ ಧ್ವಾಂತಂ ಧ್ವಂಸಮನಾಜಿ ಸಾಧುನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನಂ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇ ನಮಃ ಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಶ್ಚ ವಿಪಕ್ಷತೋಥ ವಿಷಯೇ ಸಕ್ತಿರ್ನ ವೈಬಾಧಿತೆ ನೈವಾಸ್ತಿ ಪ್ರತಿಪಕ್ಷಜುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುರಿಃ ಭವತಿ ಯದನುಭಾವಾತ್ಯೇಡ ಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ರಮಾ ನಿವಾಸೋಚಿತವಾಸ ಭೂಮಿಃ ಸನ್ಯಾಯ ರತ್ನಾವಲಿ ಜನ್ಮ ಭೂಮಿಃ ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭತೀರ್ಥಾಮೃತಾಬ್ಧಿರ್ಭವತಾತ್ವಿಭೂತ್ಯೆ ಪದವಾಕ್ಯ ಪ್ರಮಾಣ ಜ್ಞಾನ್ ಪ್ರತಿವಾದಿ ಮದಚ್ಛಿದಃ ಶ್ರೀಮದಕ್ಷೋಭ್ಯತೀರ್ಥಾಖ್ಯಾನುಪತಿಷ್ಠೆ ಗುರೂನ್ ಮಮ ಶ್ರೀಮದಾನಂದತೀರ್ಥಾದಿ ಸನ್ಮನಸ್ಸರಸಿ ಭುವಿ ಅನುವ್ಯಾಖ್ಯಾನ ನಲಿನೆ ಚಂಚರಿ ಕತಿಮೆ ಮನಃ ನ ಶಬ್ದಾಬ್ಧೌ ಗಾಢಾಃ ನ ಚ ನಿಗಮ ಚರ್ಚಾಸು ಚತುರಾಃ ನ ಚ ನ್ಯಾಯೇ ಪ್ರೌಢಾಃ ನ ಚ ವಿದಿತ ವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ಓಂ ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಸ್ತಂ ಭಜೆ ವಲ್ಲಭಂ ಶ್ರಿಯಃ. ಈಗ 55ನೆಯ ಸುಧಾಮೂಲ. ಹಿಂದೆ ಬಂದ ವಿಷಯ ಅಂತೂ ಇಷ್ಟು. ಅಲ್ಲಿ ಪರಿಮಳ ಟಿಪ್ಪಣಿಯನ್ನ ನೋಡಿದ್ವಿ. ನಿರವಕಾಶ ಪ್ರಮಾಣ ಮತ್ತೆ ಸಾವಕಾಶ ಪ್ರಮಾಣ ಅಂದ್ರೆ ಏನು ಅಂತ ಪ್ರಶ್ನೆ ಬಂದಿತ್ತು. ಅದಕ್ಕೆ ಉತ್ತರ ನಾವು ನೋಡಿದ್ವಿ. ನಿರವಕಾಶ ಪ್ರಮಾಣ ಅಂದ್ರೆ ನಾವೊಂದು ಪ್ರಮಾಣ ಅಂತ ಯಾರು ಕೇಳಿದ್ರೆ ಅದಕ್ಕೆ ನಾವೊಂದು ಪ್ರಮಾಣ ಕೊಡ್ತೀವಿ. ಯಾವುದೋ ಒಂದು ನೋಡಿ ಇಂಥ ವಾಕ್ಯದಲ್ಲಿ ಈ ವಿಷಯದ ಬಗ್ಗೆ ಬಂದಿದೆ ಅಂತ ಹೇಳ್ತೀವಿ. ಉದಾಹರಣೆಗೆ ಈಗ ಜೀವ ಮತ್ತೆ ಪರಮಾತ್ಮ ಇವರಿಬ್ರು ಒಂದೇ ಅನ್ಲಿಕ್ಕೆ ಯಾವ ವಾಕ್ಯ ಇದೆ? ಒಂದು ವಾಕ್ಯ ಕೊಡಿ. ಅದಕ್ಕೆ ಅವರು ಅದ್ವೈತಿಗಳು ಒಂದು ವಾಕ್ಯ ಕೊಡ್ತಾರೆ ಪ್ರಸಿದ್ಧ, ಅಂದ್ರೆ ನಮಗ್ ಗೊತ್ತಿರೋದೆ. ಯಾವುದು? ತತ್ವಮಸಿ ಅಂತ ಒಂದು ವಾಕ್ಯ ಕೊಡ್ತಾರೆ. ತತ್ವಮಸಿ ಅಂದ್ರೆ ಅರ್ಥ ಅದೇ ಅವನೇ ನೀನು ಅಂತ. ಅಂದ್ರೆ ಆ ಬ್ರಹ್ಮ ಪರಮಾತ್ಮ ಯಾರಿದ್ದಾನೆ ಅವನು ಬೇರೆ ಅಲ್ಲ, ನೀನು ಜೀವ, ನೀನ್ ಬೇರೆ ಅಲ್ಲ, ನೀವಿಬ್ರು ಒಂದೇ ಅಂತ. ತತ್ ತ್ವಂ ಅಸಿ. ತ್ವಂ ಅಂದ್ರೆ ಜೀವ, ತತ್ ಆ ಬ್ರಹ್ಮ ಆಗಿದ್ದಿ, ಅಸಿ ಆಗಿದೆಯಾ ಅಂತ. ಇದು ಅದರ ಅರ್ಥ. ಆದ್ರೆ ಇದು ಪ್ರಮಾಣ ಅಂತ ಏನು ಕೊಡ್ತಾರಲ್ಲ ಈ ವಾಕ್ಯವನ್ನ ಯಾವ್ದು ಅದ್ವೈತಿಗಳು, ಇದು ಸಾವಕಾಶ ಪ್ರಮಾಣ ಅಂತ ಅದನ್ನ ಕರೀತಾರೆ.
ಯಾಕೆ ಪ್ರಮಾಣ ಅಂತ ಕೊಟ್ರೆ ನಡಿಲೇಬೇಕು, ಅದು ಆ ವಿಷಯದ ಬಗ್ಗೆ ನಾವ್ ಹೇಳಿದ ಮೇಲೆ ಅದು ಒಪ್ಲೇಬೇಕು ಬೇರೆಯವರು. ಅದು ನಾವ್ ಒಪ್ಪೋ ಹಾಗಿಲ್ಲ, ನಾವ್ ಒಪ್ಪಲ್ಲ ಅದನ್ನ. ಯಾಕೆ ಒಪ್ಪಲ್ಲ ಅಂದ್ರೆ ಆ ತತ್ ತ್ವಂ ಅಸಿ ಅನ್ನೋದಕ್ಕೆ ಬೇರೆ ಅರ್ಥ ಮಾಡ್ಲಿಕ್ಕೆ ಬರುತ್ತೆ. ಅದು ನೀವ್ ಹೇಳೋ ತರ ಜೀವ ಪರಮಾತ್ಮರು ಒಬ್ರೇ ಅಂತ ಹೇಳಲಿಕ್ಕೆ ಆ ವಾಕ್ಯ ಬಂದಿರೋದಲ್ಲ. ಆ ವಾಕ್ಯ ಹೇಳ್ತಾ ಇರೋದು ಜೀವರಿಗೂ ಭಗವಂತನಿಗೂ ಹೋಲಿಕೆ ಇದೆ, ಅಥವಾ ಜೀವ ಪರಮಾತ್ಮ ಬೇರೆ ಬೇರೆ ಅಂತ ಆ ವಾಕ್ಯ ಹೇಳ್ತಾ ಇದೆ ಅಂತ ಬೇರೆ ಅರ್ಥವನ್ನು ಕೂಡ ಮಾಡ್ಲಿಕ್ಕೆ ಬರುತ್ತೆ. ಹಾಗಾದ್ರೆ ಅವ್ರು ನಮ್ಗೆ ಪ್ರಶ್ನೆ ಮಾಡ್ಬೋದು, ಈಗ ನಿಮಗಾಗಬೇಕಾದ್ರೆ ಜೀವ ಬ್ರಹ್ಮ ಬೇರೆ ಅನ್ಲಿಕ್ಕೆ ಒಂದು ಪ್ರಮಾಣ ಇದೆಯಾ ನಿಮ್ ಹತ್ರ? ನಮ್ಮ ಹತ್ರ ಇದೆ, ಅದು ಇದೆ, ಅವತ್ತೇ ಬಂತು. ದ್ವಾಸುಪರ್ಣ, ಒಂದು ಮರ, ಅದರಲ್ಲಿ 2 ಹಕ್ಕಿಗಳು ಅಂತ ನಮಗ್ ದೇವರ ನಾಮಗಳಲ್ಲೂ ಬರುತ್ತೆ. ಅಂತೂ ಆ ದ್ವಾಸುಪರ್ಣ ಅನ್ನೋ ವೇದ ವಾಕ್ಯ ಏನಿದೆ, ಆ ವೇದ ವಾಕ್ಯ ನಮಗೆ ಪರಮ ಪ್ರಮಾಣ. ಅದು ಕೊಟ್ರೆ ಮುಗೀತು, ಅವ್ರು ಒಪ್ಲೇಬೇಕಲ್ಲ. ಯಾಕೆ ಆ ವಾಕ್ಯ 2 ಒಂದೇ ಅಂತ ಹೇಳ್ತಾ ಇಲ್ಲ. ಒಂದೇ ಮರದಲ್ಲಿ 2 ಪಕ್ಷಿ ಇದೆ, 2 ಪಕ್ಷಿ ಅಂತ ಹೇಳ್ತಾ ಇದೆ. 2 ಅಂತಂದ್ಮೇಲೆ ಒಂದಾಗ್ಲಿಕ್ಕೆ ಹೇಗ್ ಸಾಧ್ಯ? ಹಾಗಾದ್ರೆ ಭೇದ ಹೇಳ್ತಾ ಇದೆ, ಅದು ಒಂದೇ ಅನ್ನೋ ಅಂಶವನ್ನ ಖಂಡಿತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಯಾವುದೇ ರೀತಿಯಿಂದ ಒಂದು ವಾಕ್ಯ ಐಕ್ಯ ಹೇಳಲಿಕ್ಕೆ ಬರಲ್ಲ. ಜೀವ ಪರಮಾತ್ಮ ಒಂದೇ ಅಂತ ಹೇಳದೇ ಇರುವಂತಹ ವಾಕ್ಯ ಅದು. ಅಂಥದ್ದನ್ನ ಪ್ರಮಾಣ ಕೊಟ್ರೆ ಅವ್ನು ಒಪ್ಲೇಬೇಕು. ನಾವು ಕೊಡೋದು ನಿರವಕಾಶ ಪ್ರಮಾಣ, ಬೇರೆ ಅರ್ಥ ಮಾಡ್ಲಿಕ್ಕೆ ಆಗದೆ ಇರುವಂತ ಒಂದು ಪ್ರಮಾಣ ಕೊಡ್ತೀವಿ. ನೀವು ಕೊಡುವಂತಹ ಪ್ರಮಾಣ ಅದು ಸಾವಕಾಶ ಪ್ರಮಾಣ, ಅದಕ್ಕೆ ಬೇರೆ ಅರ್ಥವನ್ನ ಮಾಡ್ಲಿಕ್ಕೆ ಬರುತ್ತೆ. ಆದ್ರಿಂದ ನೀವು ಹೇಳುವಂತೆ ಜೀವ ಮತ್ತೆ ಪರಮಾತ್ಮ ಒಂದೇ ಅಂತ ಗ್ರಹಣ ಮಾಡೋ ಹಾಗಿಲ್ಲ. ಎಷ್ಟು ಬಂತು ವಿಷಯ. ಇದರ ಬಗ್ಗೆ ವಾಕ್ಯವನ್ನ ಓದ್ಬೇಕಾಗಿತ್ತು, ಸುಧಾವಾಕ್ಯ. ಯದಿ 3ನೇ ಲೈನ್ ಅಯಂ ಅಭಿಸಂಧಿ ಅಂತ ಆ 1-2 ಶ್ಲೋಕ ಇದೆಯಲ್ಲ, 2 ಶ್ಲೋಕದ ಪಾದ ಆದ ಮೇಲೆ ಅಯಂ ಅಭಿಸಂಧಿ ಅಂತ ಒಂದು ಪ್ಯಾರ ಕೊಟ್ಟಿದ್ದಾರೆ. ಆ ಪ್ಯಾರದಲ್ಲಿ 3ನೇ ಲೈನ್ ಅನ್ನ ಗಮನಿಸಿ, 55ನೇಯ ಸುಧಾಮೂಲ. ತಥಾ ಯದಿ ಚೇತನೈಕ್ಯಂ ನಿರವಕಾಶ ಪ್ರಮಾಣಾಂತರ ಗಮ್ಯಂ ಸ್ಯಾತ್. ಒಂದ್ ವೇಳೆ ಚೇತನ ಐಕ್ಯ, ಚೇತನ ಅಂದ್ರೆ ಜೀವ, ಜೀವರಿಗೆ ಮತ್ತೆ ಪರಮಾತ್ಮನಿಗೆ ಐಕ್ಯ ಏನಿದೆ, ಒಂದೇ ನಿಮಿಷ. ಯದಿ ಒಂದು ವೇಳೆ ಚೇತನ ಐಕ್ಯಂ ಅಂದ್ರೆ ಜೀವ ಮತ್ತೆ ಪರಮಾತ್ಮ ಇಬ್ರು ಒಂದೇ ಅಂತ ಹೇಳಲಿಕ್ಕೆ ಯಾವುದಾದ್ರು ನಿರವಕಾಶ ಪ್ರಮಾಣಾಂತರ ಗಮ್ಯಂ ಸ್ಯಾತ್, ಯಾವುದಾದೊಂದು ಬೇರೆ ಅರ್ಥವನ್ನ ಮಾಡ್ಲಿಕ್ಕೆ ಆಗದೇ ಇರುವಂತಹ ಒಂದು ಪ್ರಮಾಣ ಸಿಕ್ತು ಅಂತ ಆದ್ರೆ ಮಾತ್ರ ಆಗ ನಾವೇನ್ ಹೇಳ್ಬೋದು ಅಂದ್ರೆ, ಇಲ್ಲ ಈ ಜೀವ ಬ್ರಹ್ಮರಿಗೆ ಐಕ್ಯ ಇದ್ದೇ ಇದೆ, ಆದ್ರೆ ಅನುಸಂಧಾನ ಇಲ್ವಲ್ಲ ಅಂತ ನೀವು ಪ್ರಶ್ನೆ ಮಾಡ್ಬೋದು. ಒಂದ್ ವೇಳೆ ಏನಾದ್ರೂ ಅಂತ ಒಂದು ಪ್ರಮಾಣ ಸಿಕ್ತು ಅಂತ ಇಟ್ಕೊಳ್ಳಿ, ಅಂದ್ರೆ ಜೀವ ಮತ್ತೆ ಪರಮಾತ್ಮ ಬೇರೆ ಅಲ್ಲ ಒಬ್ರೇ ಅಂತ ಹೇಳುವಂತ ಪ್ರಮಾಣ ಸಿಕ್ತು ಅಂತ ಒಂದು ವೇಳೆ ಇಟ್ಕೊಂಡ್ರೆ ಆಗೇನಾಯ್ತು? ಏನಾಗ್ಲಿಲ್ಲ. ಅನುಸಂಧಾನ ಹೇಗೆ ಅನ್ನೋ ಪ್ರಶ್ನೆ ಮಾತ್ರ ಬರುತ್ತೆ. ಅನುಸಂಧಾನ ಅಂದ್ರೆ ಜೀವನಿಗಾಗೋ ಸುಖ ಪರಮಾತ್ಮನಿಗಾಗ್ಲಿ, ಪರಮಾತ್ಮನಿಗಾಗುವಂಥದ್ದು ಜೀವನಿಗೂ ಆಗ್ಲಿ. ಆದ್ರೆ ಇವೆರಡೂ ಕೂಡ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದ್ರ ಜೀವ ಮತ್ತೆ ಪರಮಾತ್ಮನಿಗೆ ಪರಸ್ಪರ ಅನುಸಂಧಾನ ಇಲ್ಲ. ಆದ್ರಿಂದ ಅಭೇದ ಐಕ್ಯ ಹೇಳೋದು ಹೇಗೆ? ಈಗ ವೇದವೇನೋ ಹೇಳ್ಬಿಡಿದೆ ಏನಂತ, ಜೀವ ಬೇರೆ ಅಲ್ಲ ಪರಮಾತ್ಮ ಬೇರೆ ಅಲ್ಲ ಅಂತ ವೇದ ವಾಕ್ಯ ಹೇಳಾಗಿದೆ. ಆದ್ರೆ ಒಂದೇ ಆದ್ರೆ ಒಬ್ರಿಗಾಗೋದು ಇನ್ನೊಬ್ರಿಗೆ ಆಗ್ಬೇಕಲ್ಲ, ಅದ್ ಹೇಗ್ ಹೇಳ್ತೀರಿ ಅಂತ ಪ್ರಶ್ನೆ. ಅದಕ್ಕೆ ಇವ್ರು ಕೊಡೋ ಉತ್ತರ ಏನು, ಯಾರು ಹೇಳಿದ್ ನಿಮ್ಗೆ ಒಬ್ರಿಗಾಗುವ ಅನುಭವ ಇನ್ನೊಬ್ರಿಗೂ ಆಗ್ಲೇಬೇಕು ಅಂತ ಏನಿದೆ? ಅಲ್ಲ, ಅದು ಭೇದ ಬರುತ್ತಲ್ವಾ? ಹಾಗಾದ್ರೆ ಈಗ ನನಗಾಗೋ ಅನುಭವ ಇನ್ನೊಬ್ಬನಿಗಾಗಲ್ಲ. ನನಗೇನೋ ಯಾವ್ದೋ ವಿಷಯದಲ್ಲಿ ಸುಖ ಆಯ್ತು, ನಾನ್ ಚೆನ್ನಾಗಿ ತಿಂದೆ, ಅವಾಗ ನನಗ್ ಸುಖ ಆಯ್ತು. ಇನ್ನೊಬ್ಬನಿಗೆ ಅವ್ನು ಎಷ್ಟು ತಿಂದ್ರು ಕೂಡ ಜೀರ್ಣನೇ ಆಗ್ತಾ ಇಲ್ಲ, ಅದ್ ಯಾಕೋ ತಿಂದಿದ್ದೆಲ್ಲ ಏನೋ ಆಗ್ತಾ ಇದೆ, ಅಜೀರ್ಣ. ಅವನಿಗೆ ದುಃಖ, ಅದೇ ತಿನ್ನೋದು ಅದೇ ವಸ್ತು, ಯಾಕೋ ಅವನಿಗೆ ಅಜೀರ್ಣ, ನನಗೆ ಜೀರ್ಣ ಆಗುತ್ತೆ, ಆರಾಮಾಗೆ ಸುಖ ಅನುಭವ ಆಗ್ತಾ ಇದೆ. ಹಾಗಾದ್ರೆ ಒಬ್ಬನಿಗೆ ಸುಖಾನುಭವ, ಮತ್ತೊಬ್ಬನಿಗೆ ದುಃಖ ಆಗ್ತಾ ಇದೆ ಅದೇ ಪದಾರ್ಥದಿಂದ. ಯಾಕೆ ಈ ರೀತಿ ಆಗ್ತಾ ಇದೆ? ಭಿನ್ನಾಹ, ಈ ಜೀವರೆಲ್ಲ ಬೇರೆ ಬೇರೆ, ನಾನ್ ಬೇರೆ ಅವನ್ ಬೇರೆ. ಹಾಗೆ ಪರಮಾತ್ಮನಿಗೂ ಜೀವರಿಗೂ ಪರಸ್ಪರ ಭೇದವನ್ನು ಒಪ್ಪಬೇಕು. ಇಬ್ರು ಬೇರೆ ಬೇರೆ ಅಂತ ಹೇಳ್ಬೇಕಲ್ಲ, ಅವನಿಗಾಗೋದು ಇವನಿಗೆ ಅನುಭವ ಆಗಲ್ವಲ್ಲ ಅಂತಂದ್ರೆ ಅದಕ್ಕೆ ಇವ್ರು ಹೇಳೋದು ಹಾಗಲ್ಲ. ನಾವು ಜೀವ ಪರಮಾತ್ಮನಿಗೆ ಶುದ್ಧವಾಗಿ ಬರೀ ಒಂದೇ ಒಪ್ಪಿಲ್ಲ, ಬರೀ ಐಕ್ಯ ಅಭೇದ ಇದೊಂದೇ ಒಪ್ಪಿದ್ರೆ ಸಮಸ್ಯೆ. ಭೇದವನ್ನು ಒಪ್ಕೊಂಡಿದೀವಿ, ಅವ್ರು ಬೇರೆ ಅಂತಾನೂ ಒಪ್ತೀವಿ, ಒಂದೇ ಅಂತಾನೂ ಒಪ್ತೀವಿ. ಬೇರೆ ಅಂತ ಯಾವ ಅರ್ಥದಲ್ಲಿ ಹೇಳಿದೀವಿ? ಒಬ್ರಿಗಾಗೋ ಅನುಭವ ಸುಖಾನುಭವ ಮತ್ತೊಬ್ರಿಗಾಗಲ್ಲ, ಮತ್ತೊಬ್ರಿಗಾಗೋ ದುಃಖ ಇವನಿಗಾಗಲ್ಲ ಅಷ್ಟೇ.
ಈ ಕಾರಣದಿಂದ ಜೀವ ಬೇರೆ ಪರಮಾತ್ಮ ಬೇರೆ ಅಂತ ಒಪ್ಲೇಬೇಕು. ಹಾಗಾದ್ರೆ ಒಂದೇ ಅಂತ ಹೇಗೆ ಹೇಳ್ತೀರಿ? ವೇದವಾಕ್ಯ ಹೇಳ್ತಾ ಇದೆ. ಹಾಗಾದ್ರೆ ಒಂದೇ ಅಂತಾನೂ ಒಪ್ತೀವಿ, ಬೇರೆ ಬೇರೆ ಅಂತಾನೂ ಒಪ್ತೀವಿ. ಇಷ್ಟು ಹೇಳಿ ಕೊನೆಗೆ ಒಂದು ಮಾತನ್ನ ಹೇಳ್ತಾರೆ. ಇಲ್ಲ ಇಲ್ಲ, ಅದು ಏನೇ ಆಗ್ಲಿ, ಒಂದು ವಸ್ತು ಇನ್ನೊಂದು ವಸ್ತು ಒಂದೇ ಅಂತ ಹೇಳ್ಬೇಕು ಅಂದ್ರೆ ಅನುಸಂಧಾನ ಬೇಕೇ ಬೇಕು. ಅನುಸಂಧಾನ ಇಲ್ಲದೆ ಸುಮ್ನೆ ನಾವು ಈ ವಸ್ತುಗಳು ಅನುಸಂಧಾನ ಇಲ್ವಂತೆ ಆದ್ರೂ ಒಂದೇ ಅಂತ ಹೇಳಿಕ್ ಬರಲ್ಲ. ಅಂದ್ರೆ ಇವಾಗ ಇಂದ್ರ ದೇವರು ಮೇಲಿರ್ತಾರೆ, ಅರ್ಜುನ ತಾನು ಕೆಳಗಡೆ ಇದ್ದಾನೆ. ಇಂದ್ರ ದೇವರಿಗಾಗೋ ಅನುಭವ ಇಲ್ಲ, ಅರ್ಜುನನಿಗೆ ಆಗ್ಲೇಬೇಕು. ಅರ್ಜುನನಿಗಾಗೋದು ಇಂದ್ರ ದೇವರಿಗೆ ಆಗ್ಲೇಬೇಕಲ್ಲ. ಇಬ್ರಿಗೂ ಆಗದೆ ಇದ್ರೆ ಇಂದ್ರ ದೇವರೇ ಅರ್ಜುನ ಅಂತ ಹೇಳಿಕ್ ಬರಲ್ಲ. ಯಾಕಂದ್ರೆ ಇಬ್ರು ಒಂದೇ ಅಂತ ಆದ್ಮೇಲೆ ಅವನಿಗೆ ಸುಖ ಆದ್ರೆ ಇವನಿಗೂ ಆಗ್ಬೇಕು, ಇವನಿಗೆ ದುಃಖ ಆದ್ರೆ ಅವನಿಗೂ ದುಃಖ ಆಗ್ಬೇಕು. ಈ ರೀತಿ ಪರಸ್ಪರ ಸುಖ ದುಃಖಗಳು ಒಂದೇ ಆಗಿದ್ರೆ ಆಗ್ಲೇಬೇಕು. ಈಗ ಭಗವಂತ ಎಷ್ಟೋ ಅವತಾರವನ್ನ ಎತ್ಕೊಂಡು ಭೂಲೋಕಕ್ಕೆ ಬಂದ. ಮೂಲ ರೂಪಕ್ಕೆ ಯಾವ ರೀತಿ ಸುಖನೋ ಅದೇ ಸುಖ ಎಷ್ಟೇ ಅವತಾರ ರೂಪ ಎತ್ತು ಬಂದ್ರು ಆ ಅವತಾರ ರೂಪದಲ್ಲಿ ಇದ್ದೇ ಇದೆ. ಯಾಕೆ? ಪರಿಪೂರ್ಣತೆ ಎಲ್ಲಾ ಕಡೆ ಇದೆ. ಹಾಗಾದ್ರೆ ಒಂದೇ ವಸ್ತು ಆಗಿದ್ರೆ ಪರಿಪೂರ್ಣತೆ ಆ ವಸ್ತು ಬೇರೆ ಕಡೆ ಇದ್ದಾಗ್ಲೂ ಬರ್ಲೇಬೇಕು ಅಂತ ಇಷ್ಟಿದೆ. ಆದ್ರೆ ಇದೇನು ಒಪ್ಬೇಕಾಗಿಲ್ಲ, ಅದ್ರ ಮುಂದೆ ವಿಚಾರ ಮಾಡ್ತಾರೆ. ಅಂತೂ ಸದ್ಯಕ್ಕೆ ಎರಡು ವಸ್ತು ಅಂತ ಬೇರೆ ಬೇರೆ ಕಡೆ ಕಂಡ್ರೆ ಅದು ಒಬ್ಬನೇ ಜೀವ, ಅದೇ ಎರಡೆರಡು ವೇಷವನ್ನ ತೊಟ್ಕೊಂಡು ಬಂದಿದ್ದಾನೆ ಅಂತ ಆದರೆ ಅವನಿಗಾಗುವ ಅನುಭವ ಒಂದೇ ಆಗಬೇಕು ಅಂತ ಇಷ್ಟು ವಿಷಯವನ್ನ ಹೇಳಿ ಕೊನೆಗೆ ಜೀವ ಮತ್ತೆ ಪರಮಾತ್ಮ ಇಬ್ರು ಬೇರೆ ಬೇರೆನೆ ಅಂತಾನೆ ಒಪ್ಪಬೇಕು, ಇಬ್ರು ಒಂದೇ ಅಂತ ಹೇಳೋ ಹಾಗಿಲ್ಲ. ಯಾಕೆಂದ್ರೆ ಮುಖ್ಯ ಕಾರಣ ಏನಂದ್ರೆ ಅನುಸಂಧಾನ ಒಂದೇ ಅಲ್ಲ. ಜೀವರಿಗಾಗುವ ಅನುಸಂಧಾನ ಪರಮಾತ್ಮನಿಗಿಲ್ಲ, ಪರಮಾತ್ಮನಿಗೆ ಅನುಸಂಧಾನ ಜೀವನಿಗಿಲ್ಲ. ಇಷ್ಟು ಪ್ರಮುಖವಾದ ಕಾರಣ ಇಟ್ಕೊಂಡು ಐಕ್ಯ ಅಭಾವೇ ಪುನಸ್ತದ್ವಚನಂ ನಿರರ್ಥಕಮೇವ. ಅದರಿಂದ ಐಕ್ಯನೇ ಇಲ್ಲ. ಜಗತ್ನಲ್ಲಿ ವಸ್ತು ಇದ್ದೆ ಆ ವಸ್ತುವನ್ನ ತಿಳಿಸ್ಲಿಕ್ಕೆ ಶಬ್ದ ಬಳಸ್ಬೇಕು. ಈಗ ಒಬ್ಬ ಇವಾಗ ಆಕಾಶದಲ್ಲಿ ಹೂವಿದೆ ಅಂತ ಯಾರೊಬ್ಬ ಹೇಳ್ದ, ಗಗನಾರವಿಂದಂ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಆಕಾಶದಲ್ಲಿ ಹೂವಿದೆ ಅಂತ. ಆಕಾಶದಲ್ಲಿ ಹೂವು ಇದ್ದಿದ್ರೆ ನಾವು ಆ ಶಬ್ದವನ್ನ ಹೇಳಲಿಕ್ಕೆ ಒಂದು ಅರ್ಥ ಇದೆ. ನೋಡು, ಆಕಾಶದಲ್ಲಿರೋ ಒಂದು ಹೂವೇನಿದೆಯಾ ತುಂಬಾ ಪರಿಮಳ ಇದೆ, ಭಾರಿ ಸುಗಂಧ ಇದೆ ಅದರಲ್ಲಿ ಅಂತ ಹೇಳ್ಬೋದು. ಆದ್ರೆ ಆಕಾಶದಲ್ಲಿ ಹೂವೇ ಇಲ್ಲ, ಗಗನ ಅರವಿಂದಂ ಅಲ್ಲಿ ಕಮಲವೇ ಇಲ್ಲ. ಅಲ್ಲಿ ಕಮಲ ಇಲ್ಲದೆ ಇರೋಂಥ ಆಕಾಶದಲ್ಲಿ ಕಮಲ ನೋಡು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಆಕಾಶದಲ್ಲಿ ಈ ಮಾತಿಗೆ ಅರ್ಥ ಇಲ್ಲ. ಯಾಕಿಲ್ಲ ಅಂದ್ರೆ ಜಗತ್ನಲ್ಲಿ ಒಂದು ವಸ್ತು ಆತರ ಇದ್ದಿದ್ರೆ ಆಗ ಅದರ ಬಗ್ಗೆ ಹೇಳಲಿಕ್ಕೆ ನಾವು ಶಬ್ದ ಏನಾದ್ರು ಬಳಸ್ಬೋದಿತ್ತು. ವಸ್ತುನೇ ಇಲ್ಲದೆ ಇದ್ರೆ ಜಗತ್ನಲ್ಲಿ ಆ ವಸ್ತುವನ್ನು ತಿಳಿಸ್ಲಿಕ್ಕೆ ಯಾರು ಶಬ್ದ ಬಳಸ್ತಾರೆ? ಹಾಗೆ ವೇದವಾಕ್ಯ ಯಾಕೆ ಜೀವ ಪರಮಾತ್ಮರ ಐಕ್ಯದ ಬಗ್ಗೆ ಹೇಳ್ತಾ ಇದೆ? ಜೀವ ಪರಮಾತ್ಮ ಬೇರೆ ಬೇರೆ ಅಲ್ಲ, ಒಂದೇ ಅಂತ ಯಾಕೆ ಹೇಳ್ಬೇಕು? ಒಂದ್ ವೇಳೆ ನಿಜವಾಗಿ ಅವರಿಬ್ರು ಒಂದೇ ಆಗಿದ್ರೆ ಆಗ ಐಕ್ಯವನ್ನ ಹೇಳಲಿಕ್ಕೆ ಆ ವೇದವಾಕ್ಯ ಸಮರ್ಥ ಆಗ್ತಾ ಇತ್ತು, ಅದು ಹೇಳಿದ್ ಚೆನ್ನಾಗಿದೆ ಅಂತ ಆಗ್ತಾ ಇತ್ತು. ಆದ್ರೆ ಜಗತ್ತಿನಲ್ಲಿ ಪರಮಾತ್ಮ ಜೀವ ಒಬ್ರೇ ಅಂತ ಅದ್ ವಿಷಯನೇ ಇಲ್ಲ, ಎಲ್ಲ ಬೇರೆ ಬೇರೆನೆ. ಯಾವಾಗ ಎಲ್ರು ಬೇರೆ ಬೇರೆ ಆಗಿದಾರೋ ಆಗ ನೀವಿಬ್ರು ಒಂದೇ ಅಂತ ಹೇಳುವಂತಹ ವೇದವಾಕ್ಯ ಸಿಗತ್ತೆ ಅಂದ್ರೆ ಅದ್ ಸರಿ ಇಲ್ಲ ಅಂತ ಇಷ್ಟು ಸುಧಾದಲ್ಲಿ ಬಂದ ವಿಷಯ. ಇದಕ್ಕೆ ವಾದಿರಾಜರು ವ್ಯಾಖ್ಯಾನ ಮಾಡ್ತಾ ತಮ್ಮ ಗುರುವರ್ಥ ದೀಪಿಕಾ ಟಿಪ್ಪಣಿಯಲ್ಲಿ ವಿವರಿಸ್ತಾರೆ, ಬಹಳ ಚೆನ್ನಾಗಿ ವಿವರಿಸ್ತಾರೆ. ಅವ್ರು ಹೇಳೋದ್ ನೋಡಿ, ಪಾಠ ಮೊದಲನೇ ಲೈನನ್ನ ಗಮನಿಸ್ತಾ ಹೋಗಿ. ಗುರುವರ್ಥ ದೀಪಿಕಾ ಎರಡನೇ ಟಿಪ್ಪಣಿ, ಪರಿಮಳ ಟಿಪ್ಪಣಿ ಆದ ಮೇಲೆ ನಿಮಗೆ ಸಿಗುತ್ತೆ. ಅಲ್ಲಿ ಮೊದಲನೇ ಲೈನಲ್ಲಿ ಪಟ ತಂತ್ವಾದಿಷು ಏಕಸತ್ವೇ ಅಪರನಾಶೋ ಹಿ ಭೇದ ಪ್ರಾಪಕ ವಿರುದ್ಧ ಧರ್ಮಾಧ್ಯಾಸ ಅಂತ. ಈಗ ನಾವೆಲ್ಲ ಏನ್ ಅನ್ಕೊಳ್ತೀವಿ, ಬಟ್ಟೆ ಮತ್ತೆ ದಾರ, ದಾರ ಅದನ್ನು ಒಂದ್ ರೀತಿ ಹೊಲದ್ರೆ, ದಾರವನ್ನ ಹಾಕೊಂಡು ಒಂದ್ ರೀತಿ ಅದನ್ನ ಜೋಡಿಸಿದ್ರೆ ಅದು ಬಟ್ಟೆ ಆಗತ್ತೆ. ಅದೇನೋ ಒಂದು ತಂತುವಾಯ, ತಂತುವಾಯ ಅಂದ್ರೆ ಆ ನೇಯವನು ಯಾರಿದ್ದಾನೆ ಅವನು ತಂತುವಾಯ ಅನ್ನೋ ಶಬ್ದ ಬಳಸ್ತೀವಿ ಅವನಿಗೆ. ಆ ತಂತುವಾಯ ಏನ್ ಮಾಡ್ತಾನೆ? ಬಟ್ಟೆ ಹೊಲಿಯೋನ್ ಏನ್ ಮಾಡ್ತಾನೆ? ಚೆನ್ನಾಗಿ ಆ ದಾರಗಳನ್ನ ಆಚೆ ಈಚೆ ಸೇರಿಸಿ ಆ ಮಷೀನಿನ ಮುಖಾಂತರ ಅವ್ನು ಹೊಲಿದು ಅವ್ನು ಬಿಡ್ತಾನೆ. ಅಂತೂ ಆ ದಾರಗಳನ್ನ ಇಟ್ಕೊಂಡು ತಾನು ಒಂದು ವಸ್ತ್ರ ನಿರ್ಮಾಣ ಮಾಡ್ತಾನೆ. ಇಲ್ಲಿ ನಮ್ಮ ಪ್ರಶ್ನೆ ಏನು ಅಂದ್ರೆ, ದಾರ ಮತ್ತೆ ಬಟ್ಟೆ ಇದೆರಡು ಬೇರೆನಾ ಒಂದೇನಾ? ಅಷ್ಟೇ. ಭೇದನ ಅಭೇದನ ಅಷ್ಟೇ ಹೇಳಿ. ದಾರ ಬಟ್ಟೆ ಇಟ್ಕೊಂಡು ಪರಬ್ರಹ್ಮ ಮತ್ತೆ ಜೀವರ ಬಗ್ಗೆ ವಿಚಾರ ಮಾಡ್ತಾರೆ. ನೋಡಿ ಎಷ್ಟು ಆಶ್ಚರ್ಯ, ಯಾವ ಉದಾಹರಣೆ ಎಲ್ಲಿಗೆಲ್ಲಿಯ ಸಂಬಂಧ. ನಾವು ಹಾಕೊಳ್ಳೋ ಬಟ್ಟೆಗೂ ದಾರ ಏನಿದೆ ಅದರ ದಾರ ಅದನ್ನ ಇಟ್ಕೊಂಡು ಜೀವ ಪರಮಾತ್ಮ ಒಂದೇನೋ ಬೇರೆನೋ ಅಂತ ಯಾವ ತರ ಅಂತ ಚರ್ಚೆ ಮಾಡ್ತಾ ಇದ್ದಾರೆ. ಇದು ಶಾಸ್ತ್ರಕಾರರು ಮಾಡುವಂತಹ ಚರ್ಚೆ. ಇಲ್ಲಿ ಪಟ ಮತ್ತೆ ತಂತು, ಪಟ ಬಟ್ಟೆ, ತಂತು ದಾರ, ಈ ಎರಡು ಒಂದೇನಾ ಬೇರೆನಾ? ಈಗ ತಾನೇ ಹೇಳಿದ್ವಲ್ಲ, ಅದ್ರಲ್ಲೇನಿದೆ? ತಂತವಯೇವ ಪಟಾತ್ಮನ ಜಾತಾಹ. ಎಲ್ರು ಇದೇ ತರ ಹೇಳೋದು, ಪರಿಮಳ ಟಿಪ್ಪಣಿಯಲ್ಲಿ ಬಂತು.
ರಾಯರು ಹೇಳಿದ್ದೇನು? ದಾರಗಳೇ ಬಟ್ಟೆ ಆಗೋದು, ದಾರಕ್ಕಿಂತ ಬೇರೆ ಒಂದು ಬಟ್ಟೆ ಕಾಣತ್ತೆ ಅಂತ ಯಾರು ಹೇಳ್ತಾರೆ? ಖಂಡಿತ ಯಾರು ಹೇಳಲ್ಲ. ದಾರನೇ ಬಟ್ಟೆಯಾಗಿ ಕಾಣ್ತಾ ಇದೆ ಅಷ್ಟೇ. ಬಟ್ಟೆ ಅದು ಸುಟ್ಟೋದ್ರೆ ದಾರಗಳು ಇರೋದಿಲ್ಲ, ಕಾಣೋದಿಲ್ಲ. ಹಾಗಾದ್ರೆ ಏನಾಯ್ತು? ಬಟ್ಟೆ ಸುಟ್ಟೋದ್ರೆ ದಾರಗಳು ಕಾಣಲ್ಲ ಅಂದ್ರೆ ಏನರ್ಥ? ದಾರಗಳೇ ಬಟ್ಟೆ ಅಷ್ಟೇ, ದಾರಕ್ಕಿಂತ ವಸ್ತ್ರ ಬೇರೆ ಅಲ್ಲ. ಇದು ಗೊತ್ತಾಯ್ತು, ಅಭೇದ ಒಂದೇ ಅಂತ ಗೊತ್ತಾಯ್ತು. ಆದ್ರೆ ಮತ್ತೊಬ್ಬ ಯೋಚನೆ ಮಾಡಿ ಹೇಳ್ತಾನೆ, ಯಾರು ಹೇಳಿತ್ತು? ನೀವು ಮೂರ್ಖರು ಅಂತ ಹೇಳ್ತಾನೆ ನಮ್ಗೆ. ಯಾಕೆ ಅಂದ್ರೆ ದಾರನೇ ಬಟ್ಟೆ ಅಂತ ಆದ್ರೆ ನಿಮ್ ಪ್ರಕಾರ ಒಪ್ಕೊಳ್ಳೋಣ, ದಾರಗಳೇ ಬಟ್ಟೆ. ದಾರ ಬೇರೆ ಅಲ್ಲ, ಬಟ್ಟೆ ಬೇರೆ ಅಲ್ಲ, ಎರಡು ಒಂದೇ ಅಂತ ಇಟ್ಕೊಳ್ಳೋದಿದ್ರೆ ನಮ್ಮ ಪ್ರಶ್ನೆ ಈಗ ಪಟತಂತ್ವಾದಿಶು ಏಕಸತ್ವ, ಒಂದಿದ್ದಾಗ ಇನ್ನೊಂದಿರಲ್ಲ, ಅದ್ ಯಾಕೆ ಹಾಗಾದ್ರೆ ಅಂತ ಪ್ರಶ್ನೆ. ಒಂದಿದ್ದಾಗ ಇನ್ನೊಂದಿರಲ್ಲ ಅಂದ್ರೆ ಅಭಿಪ್ರಾಯ, ಈಗ ಎರಡು ಒಂದೇ ಆದ್ರೆ, ಈಗ ದಾರ ಬೇರೆ ಅಲ್ಲ ಬಟ್ಟೆ ಬೇರೆ ಅಲ್ಲ ಅಂದ್ರೆ ಬಟ್ಟೆ ಇದ್ದಾಗ್ಲೆಲ್ಲ ದಾರ ಇರ್ಲೇಬೇಕು, ದಾರ ಇದ್ದಾಗ್ಲೆಲ್ಲ ಬಟ್ಟೆನೂ ಇರ್ಬೇಕು. ಹೇಗೆ ಮಣ್ಣಿದ್ದಾಗ್ಲೆಲ್ಲ ಮಡಿಕೆ ಇರ್ಬೇಕು, ಮಡಿಕೆ ಇದ್ದಾಗ್ಲೆಲ್ಲ ಮಣ್ಣಿರ್ಬೇಕು. ಅದು ಅಲ್ಲಿ ಸರಿ ಇದೆ. ಯಾಕೆಂದ್ರೆ ಮಣ್ಣಿದ್ದಾಗ್ಲೆಲ್ಲ ಮಡಿಕೆ ಅಂದ್ರೆ ಏನೋ ಒಂದು ಮಡಿಕೆ ಅಲ್ಲಿ ಇದ್ದೇ ಇರುತ್ತೆ. ಯಾಕಂದ್ರೆ ಮಣ್ಣಿನ ಅಂಶ ಇದ್ದೇ ಇರುತ್ತಲ್ಲ ಮಡಿಕೆಯಲ್ಲಿ. ಆ ಮಣ್ಣಿದ್ದಾಗ ಅಲ್ಲಿ ಮಡಿಕೆ ಇದ್ದೇ ಇದೆ. ಮಡಿಕೆ ಇದ್ದಾಗೆಲ್ಲ ಮಣ್ಣು ಇರ್ಲೇಬೇಕು, ಯಾಕೆ ಅದು ಮಣ್ಣಿನ ಮಡಿಕೆ ಆದ್ರಿಂದ ಅವಶ್ಯವಾಗಿ ಮಣ್ಣಲ್ಲಿ ಇರ್ಲೇಬೇಕು. ಈ ಇವ್ರು ಕೇಳ್ತಾ ಇರೋದೇನು? ಬಟ್ಟೆ ಇದ್ದಾಗೆಲ್ಲ ದಾರ ಇದೆಯಾ? ಒಪ್ಕೊಳ್ತೀವಿ, ನಿಜ. ಬಟ್ಟೆ ನಮ್ಮಲ್ಲಿ ಇದೆ, ಇವಾಗ ಹೊದ್ಕೊಂಡಿದೀವಿ ಶಾಲುಗಳನ್ನೆಲ್ಲ, ದಾರಗಳಿದ್ದೇ ಇದೆ. ಆದ್ರೆ ದಾರಗಳಿದ್ದಾಗ್ಲೆಲ್ಲ ಬಟ್ಟೆ ಇದೆಯಾ? ಅದಕ್ಕೆ ಉತ್ತರ ಕೊಡಿ. ಸಿಗಾಕೊಳ್ತೀರಿ. ಯಾಕೆ ಅಂದ್ರೆ ದಾರಗಳು ಈಗ ಬಿಡಿ ಬಿಡಿಯಾಗಿದೆ. ದಾರಗಳನ್ನ ಹಾಗೆ ಎಲ್ಲಾ ದಾರಗಳು ಒಂದಿಷ್ಟು ಬಿದ್ದಿದೆ ಭೂಮಿ ಮೇಲೆ. ನೆಲದ ಮೇಲೆ ಬಿದ್ದಿರುವಂತಹ ದಾರಗಳನ್ನ ನೋಡಿದಾಗ ಇದು ಬಟ್ಟೆ ಅಂತ ಯಾರು ಹೇಳ್ತಾರ? ಯಾರು ಹೇಳಲ್ಲ. ಹಾಗಾದ್ರೆ ದಾರಗಳಿದ್ದಾಗ್ಲೆಲ್ಲ ಬಟ್ಟೆ ಇರ್ಬೇಕು ಅಂತಿಲ್ಲ, ಆದ್ರೆ ಬಟ್ಟೆ ಇದ್ದಾಗ್ಲೆಲ್ಲ ದಾರ ಇರ್ಲೇಬೇಕು. ಯಾಕಂದ್ರೆ ಬಟ್ಟೆ ಆಗೋದೇ ದಾರದಿಂದ. ಹೀಗೆ ಏನಾಯ್ತು? ನೀವೇನಂದ್ರಿ ಎರಡು ಒಂದೇ ಒಂದೇ ಅಂತ ಇಷ್ಟವರೆಗೂ ಹೇಳ್ತಾ ಇದ್ರಿ. ನಾವೇನಂದ್ವಿ? ಒಂದೇ ಆಗೋದಿದ್ರೆ ಯಾವಾಗ ಯಾವಾಗ ದಾರ ಇರುತ್ತೋ ಆಗ್ಲೆಲ್ಲ ಬಟ್ಟೆ ಇರ್ಬೇಕು, ಯಾವಾಗ ಯಾವಾಗ ಬಟ್ಟೆ ಇರುತ್ತೋ ಆಗ್ಲೆಲ್ಲ ದಾರ ಇರ್ಬೇಕು. ಯಾಕೆ ಎರಡು ಒಂದೇ ತಾನೆ. ಆದ್ರೆ ಇವಾಗ ಸುಳ್ಳಾಯ್ತು. ಯಾಕೆಂದ್ರೆ ಎರಡು ಒಂದೇ ಅಲ್ಲ. ಯಾಕೆ ಎರಡು ಒಂದೇ ಅಲ್ಲ? ದಾರ ಬಟ್ಟೆ ಎರಡು ಒಂದೇ ಯಾಕಲ್ಲ ಅಂದ್ರೆ ದಾರ ಇದ್ದಾಗ ಬಟ್ಟೆ ಇರಲ್ಲ ಅಷ್ಟೇ. ಅದು ಯಾವ್ದೋ ಅದೇ ಬಟ್ಟೆ, ಅದು ಇನ್ಯಾವುದೋ ದಾರ ಇನ್ಯಾವುದೋ ಬಟ್ಟೆ ಬಗ್ಗೆ ಹೇಳ್ತಾ ಇಲ್ಲ. ಯಾವ ಬಟ್ಟೆ ಯಾವ ದಾರಗಳನ್ನ ಇಟ್ಟುಕೊಂಡು ಮಾಡಿದೀವೋ ಆ ದಾರಗಳು ಮೊದಲಿದ್ವು. ಯಾಕೆ ಇನ್ನು ಬಟ್ಟೆ ಮಾಡಿರ್ಲಿಲ್ವಲ್ಲ, ದಾರ ಇತ್ತು, ಆದ್ರೆ ಬಟ್ಟೆ ಆಗಿರ್ಲಿಲ್ವಲ್ಲ. ಹಾಗಾದ್ರೆ ಏನಾಯ್ತು? ಬಟ್ಟೆನೇ ಬೇರೆ, ದಾರಗಳೇ ಬೇರೆ, ಭೇದವನ್ನ ಹೇಳಿ ಅಂತ. ವಸ್ತುತಃ ಯಾರು ನಾವ್ ಹೀಗೆ ಒಪ್ತೀವ? ಒಪ್ಲಿಕ್ ಸಾಧ್ಯ ಇಲ್ಲ ತಾನೆ. ಯಾಕೆಂದ್ರೆ ಬಟ್ಟೆ ದಾರ ಒಂದೇ ತಾನೆ, ಅದ್ರಲ್ಲಿ ಬೇರೆ ಬೇರೆ ಅಂತ ಯಾರು ಹೇಳಲಿಕ್ಕೆ ಸಾಧ್ಯನಾ? ಇದನ್ನೊಂದು ಕುಚೋದ್ಯ ಅನ್ನಿಸೋ ರೀತಿಯಲ್ಲಿ ನಮ್ಗೆ ಅನ್ಸುತ್ತೆ ಪ್ರಶ್ನೆ ಅಂತ. ಆದ್ರೆ ಈ ಪ್ರಶ್ನೆ ಅಂತೂ ಬಂದೇ ಬರುತ್ತೆ ಯಾರಿಗಾದ್ರೂ, ಇದಕ್ಕೆ ಉತ್ತರ ಕೊಡ್ಬೇಕಲ್ಲ. ಅದಕ್ಕೆ ಇವರು ಹೇಳೋದು, ಗುರುವರ್ಥ ದೀಪಿಕಾ ಟಿಪ್ಪಣಿಯಲ್ಲಿ ವಾದಿರಾಜರು ಮೊದಲು ವಿವರಿಸ್ತಾ ಬರ್ತಾರೆ. ಪಟತಂತ್ವಾದಿಶು ಅಂದ್ರೆ ದಾರ ಬಟ್ಟೆ ಇವುಗಳಲ್ಲಿ ಏಕಸತ್ವೇ, ಒಂದಿದ್ದಾಗ ಇನ್ನೊಂದು ಕಾಣಲ್ಲ. ಅಷ್ಟ್ಯಾಕೆ? ನೀವ್ ಹೇಳ್ಬೋದು, ಇಲ್ಲ ದಾರವನ್ನ ಜೋಡಿಸಿದ್ರೆ ತಾನೇ ಬಟ್ಟೆ ಆಗೋದು, ಮೊದಲು ದಾರಗಳೆಲ್ಲ ಇದ್ದು ಬಟ್ಟೆ ಇರಲ್ಲ ತಾನೆ, ಅದ್ ಸಹಜ ತಾನೆ, ಹೇಗಿರ್ಲಿಕ್ ಸಾಧ್ಯ ಅಂತ. ಆಯ್ತು, ನಿಮ್ ಪ್ರಕಾರ ಒಪ್ಕೊಳ್ಳೋಣ ಅಂತ. ವಸ್ತುತಃ ನಿಮ್ ಮತ ಸರಿ ಇಲ್ಲ. ನಾವ್ ಹೇಳಿದೀವಿ ಬಟ್ಟೆ ದಾರ ಅಂದ್ಮೇಲೆ ದಾರಗಳಿದ್ದಾಗ ಬಟ್ಟೆ ಇರ್ಲೇಬೇಕು. ಆದ್ರೂ ನೀವ್ ಹೇಳೋ ಪ್ರಕಾರನೇ ಒಪ್ಕೊಳ್ಳೋಣ. ಏನಂತ? ಈ ತಂತುಗಳೆಲ್ಲ ಇದ್ದಾಗ ಅಂದ್ರೆ ದಾರಗಳೆಲ್ಲ ಇದ್ದಾಗ ಬಟ್ಟೆ ಇನ್ನೂ ನಿರ್ಮಾಣ ಆಗಿಲ್ಲ, ನಿಜ. ಆದ್ರೆ ಒಂದೊಂದೇ ದಾರವನ್ನ ಹೀಗೆ ಬಟ್ಟೆಯಿಂದ ಕಿತ್ತಾ ಬರ್ತೀವಿ, ಅದನ್ನ ಎಲ್ಲ ತೆಗಿತಾ ಬರ್ತೀವಿ. ಆ ದಾರಗಳನ್ನ, ಬಟ್ಟೆಯಲ್ಲಿದೆ ಎಲ್ಲಾ ದಾರ, ಎಲ್ಲಾ ದಾರಗಳನ್ನ ತೆಗೆದಾಗ ಏನಾಗತ್ತೆ? ದಾರಗಳು ಮಾತ್ರ ಉಳ್ಕೊಳತ್ತೆ, ಬಟ್ಟೆ ಮಾತ್ರ ಕಾಣಲ್ಲ, ಬಟ್ಟೆ ಇರಲ್ಲ. ಯಾಕೆಂದ್ರೆ ಬಟ್ಟೆ ಅಂದ್ರೆ ಏನರ್ಥ? ಅದಕ್ಕೊಂದು ವಿವರಣೆ ಕೊಡ್ತಾರೆ. ವಸ್ತ್ರ ಅಂದ್ರೆ ಏನು? ನಾವೀಗೆಲ್ಲ ಈ ಮಡಿಕೆ ಅಂದ್ರೆ ಏನು ಅಂತ ಅದಕ್ಕೊಂದು ಹೇಳ್ತಾರೆ, ಕಂಬುಗ್ರೀವಾದಿವಾನ್ ಘಟಃ ಅಂತ ಒಂದು ಒಂದೊಂದು ವಸ್ತುವಿನ ಪರಿಚಯವನ್ನ ಹೇಳ್ತಾರೆ. ಈಗ ಹಸು ಅಂದ್ರೆ ಯಾವುದು ಅಂತ ಹೇಳಿದಾಗ ಶಾಸ್ತ್ರದಲ್ಲಿ ಬಹಳ ಪ್ರಸಿದ್ಧವಾದ ಮಾತಿದೆ. ಏನಂತ? ಸಾಸ್ನಾದಿವಾನ್ ಗೌಹು. ಹಸು ಅಂದ್ರೆ ನಮ್ಗೇನು ಕೋಡ್ ನೆನಪಾದ್ರೆ, ಅದರ ಮುಖ ನೆನಪಾದ್ರೆ ಅದು ಉಪಯೋಗ ಇಲ್ಲ. ಯಾಕೆ? ಆ ತರ ಮುಖ ಇರೋದು ಬೇರೆ ಬೇಕಾದಷ್ಟು ಕಡೆನೂ ಇದೆ. ಗವಯ ಅಂತ ಹಸುವಿನ ತರಹನೇ ಕಾಣುತ್ತದು, ಅಂತ ಪ್ರಾಣಿನೂ ಕೂಡ ಇದೆ. ಅದರಿಂದ ಹಸು ಅಂದ್ರೆ ಬರೀ ಕೋಡೋ ಕೊಂಬೋ ಮುಖಾನೋ ಬಾಲನೋ ಇದನ್ನ ಇಟ್ಕೊಂಡು ಒಂದು ಹಸು ಅಂತ ಹೇಳಿಕ್ ಬರಲ್ಲ. ಅದಕ್ಕೊಂದು ಲಕ್ಷಣ ಹೇಳ್ಬೇಕು ಸರಿಯಾಗಿ. ಯಾವುದನ್ನ ಹೇಳಿದ್ರೆ, ಯಾವುದನ್ನ ನೋಡಿದ್ರೆ ಆಮೇಲೆ ಅದು ಹಸು ಅಂತಾನೆ ಆಗ್ಬೇಕು, ನಮ್ಗೆ ಬೇರೆ ಅದನ್ನ ನೋಡಿರ್ಬಾರ್ದು, ಆ ತರ ಹೇಳ್ಬೇಕು. ಅದು ಯಾವುದು? ಸಾಸ್ನ, ಗಂಗೆ ತೊಗಲು. ಅದರ ಕುತ್ತಿಗೆ ಪ್ರದೇಶದಲ್ಲಿ ಏನ್ ಗಂಗೆ ತೊಗಲು ಇರುತ್ತೆ ಹಸುವಿಗೆ, ಅದು ಬಾಲ ಅದು ಇದು ಒಂದಿಷ್ಟು ಸೇರ್ಕೊಂಡು
ಯಾವ ಪ್ರಾಣಿ ಇರತ್ತೋ ಅದನ್ನೆಲ್ಲ ಹಸು ಅಂತ ಕರಿಬೇಕು ಅಂತ ಹೀಗೊಂದು ಲಕ್ಷಣ ಹೇಳಿದ್ರು. ಇದು ಹಸುವಿನ ಬಗ್ಗೆ ಆಯ್ತು. ಈಗ ಘಟ ಮಡಿಕೆಯ ಬಗ್ಗೆ ಬರ್ತಾರೆ. ಮಡಿಕೆ ಅಂದ್ರೆ ಏನು? ಮಣ್ಣಿನ ಮಡಿಕೆ ಅಂದ್ರೆ ನಿಜವಾಗ್ ಮಡಿಕೆಯ ಲಕ್ಷಣ ಏನು? ಹೇಗಿರ್ಬೇಕು ಮಡಿಕೆ? ಗುಂಡಕ್ ಮಾಡ್ಬಿಟ್ರೆ ಮಡಿಕೆನ? ಹೇಗಿರ್ಬೇಕದು ಅಂದ್ರೆ ಕಂಬು ಗ್ರೀವಾದಿಮಾನ್ ಘಟಃ ಅಂತ ಹೇಳ್ತಾರೆ. ಕಂಬು ಅಂದ್ರೆ ಅರ್ಥ ಶಂಖ ಅಂತ ಅರ್ಥ. ನಾವು ಊದೋ ಶಂಖ ಏನಿದೆಯಲ್ಲ ಆ ಶಂಖ. ಕಂಬು ಅಂದ್ರೆ ಶಂಖ. ಶಂಖದಂತೆ ಗ್ರೀವ ಅಂದ್ರೆ ಕುತ್ತಿಗೆ ಭಾಗ. ಅಂದ್ರೆ ಮಡಿಕೆಯಲ್ಲಿ ನಾವು ನೋಡಿರ್ತೀವಲ್ಲ, ಮಡಿಕೆ ಮೇಲೆ ಸ್ವಲ್ಪ ಚಿಕ್ಕದಾಗಿ ಹೋಗ್ತಾ ಹೋಗುತ್ತೆ, ಅದು ತುಂಬಾ ಅಗಲ ಇರುತ್ತೆ, ಆಮೇಲೆ ಚಿಕ್ಕದಾಗಿ ಮೇಲಕ್ಕೆ ಬರುತ್ತೆ. ನಾವೆಲ್ಲ ಕಲಶ ಎಲ್ಲ ನೋಡಿರ್ತೀವಲ್ಲ, ತಂಬಿಗೆಗಳು, ಆ ತರ. ಅದ್ ನಿಜವಾಗಿ ಲಕ್ಷಣ ಹೇಗೆ? ಶಂಖದಂತೆ ಅದರ ಕುತ್ತಿಗೆ ಭಾಗ ಇದ್ರೆ ಕಲಶದ ಭಾಗ, ಅದು ನಿಜವಾದ ಘಟ ಕಲಶ. ಕಂಬುಗ್ರೀವಾದಿಮಾನ್ ಘಟಃ ಅಂತ ಅದರ ಲಕ್ಷಣ ಹೇಳ್ತಾರೆ. ಹಾಗೆ ಬಟ್ಟೆ ಅಂದ್ರೆ ಏನು? ವಸ್ತ್ರ ಅಂದ್ರೆ ಏನು? ಅದಕ್ಕೆ ಶಾಸ್ತ್ರಕಾರರು ಹೇಳ್ತಾರೆ, ಅದನ್ನ ಇಲ್ಲಿ ಗುರುವರ್ಥ ದೀಪಿಕಾದಲ್ಲಿ ಬರೆದಿದ್ದಾರೆ. 2ನೇ ಲೈನನ್ನು ಗಮನಿಸಿ. ಸಚ ಆತಾನ ವಿತಾನಾತ್ಮಕಾಹ ತಂತವಯೇವ ಪಟಃ. ನಿಜವಾಗಿ ಪಟ ಅಂದ್ರೆ ಏನು? ಅದು ಒಂದು ರೀತಿಯ ದಾರಗಳ ಜೋಡಣೆ ಏನಿದೆ ಅದನ್ನೇ ಬಟ್ಟೆ ಅಂತ ಕರೆಯೋದು ಅಷ್ಟೇ. ಆತಾನ ವಿತಾನ. ವಿತಾನ ಅಂದ್ರೆ ಹೀಗೆ ವಿಸ್ತಾರ ಮಾಡೋದು. ಆತಾನ ಅಂದ್ರೆ ಅದು ಒಳೊಳಗಡೆ ದಾರಗಳನ್ನ ಸೇರಿಸೋದು. ದಾರಗಳ ಒಂದಿಷ್ಟು ಹಾಕೋದು, ಆಮೇಲೆ ಒಂದೊಂದು ದಾರನ ಒಂದೊಂದು ರೀತಿ ಸೇರಿಸೋದು. ಇದನ್ನ ಆತಾನ ವಿತಾನ ಅಂತ ಹೇಳ್ತಾರೆ. ವಿತಾನ ತನು ವಿಸ್ತಾರ ಅಂದ್ರೆ ಹರಡೋದು ಅಂತ ಅರ್ಥ. ಆತಾನ ಅಂದ್ರೆ ಒಳೊಳಗಡೆ ಆ ರೀತಿ ಸೇರಿಸ್ಕೊಂಡು ಹೋಗೋದು. ಅದನ್ನ ಬಟ್ಟೆಯನ್ನ ಇದು ದಾರಗಳನ್ನ ಚೆನ್ನಾಗಿ ಹೊಲಿದು ಮಾಡಿ ಒಂದು ಬಟ್ಟೆ ಮಾಡೋದು. ಅಂತೂ ಆತಾನ ವಿತಾನ, ಈ ಈ ಆತಾನ ವಿತಾನ ಹೊಂದಿರೋ ದಾರಗಳೇ ಬಟ್ಟೆ ಅಷ್ಟೇ. ದಾರಗಳಲ್ಲಿ ಆತರ ಹೊಂದಾವಣಿಕೆ ಇಲ್ಲದೆ ಇದ್ರೆ ಸರಿಯಾಗಿ ಅದು ಬಿಡಿ ಬಿಡಿ ಆಯ್ತು ಅಂತ ಅರ್ಥ. ದಾರಗಳು ಒಂದೊಂದೇ ಜೋಡಿಸಿದೀವಿ ಅಂತ ಅರ್ಥ. ಒಂದೊಂದೇ ಜೋಡಿಸಿದೀವಿ ಅಂದ್ರೆ ಅದು ಬಟ್ಟೆ ಅಲ್ಲ ಅಂತ ಅರ್ಥ. ಹಾಗಾದ್ರೆ ಬಟ್ಟೆ ಅಂದ್ರೆ ಏನು ಅಂದ್ರೆ ಆತಾನ ವಿತಾನಾತ್ಮಕ ತಂತವಃ. ಈ ಆತಾನ ವಿತಾನಾತ್ಮಕ ತಂತುಗಳೇನಿದೆಯಲ್ಲ ಅದನ್ನೇ ಬಟ್ಟೆ ಅಂತ ಕರೀತಾರೆ. ಅಂದ್ರೆ ಒಂದು ರೀತಿಯ ಜೋಡಣೆ ಹೊಂದಿರುವಂತಹ ದಾರಗಳನ್ನ ಬಟ್ಟೆ ಅಂತ ಕರೀತಾರೆ. ಇದು ವಿವರಣೆ. ಹಾಗಾದ್ರೆ ಏನಾಯ್ತು? ನಿರವಕಾಶ ಪ್ರಬಲ ಪ್ರತ್ಯಕ್ಷ ಸಿದ್ಧಂ ಅಭೇದಂ ನ ಬಾಧತೆ. ನಮಗೆ ಸಾಕ್ಷಾತ್ತಾಗಿ ಕಣ್ಣಾರೆ ನೋಡ್ತಾ ಇದೀವಿ, ದಾರಕ್ಕಿಂತ ಬಟ್ಟೆ ಬೇರೆ ಅಲ್ಲ, ದಾರನೇ ಬಟ್ಟೆ. ಇಷ್ಟೆಲ್ಲ ಕಣ್ಣಾರೆ ಕಂಡ್ರು ಕೂಡ ನೀವೇನೋ ಮಾತಿನ ಮುಖಾಂತರ, ಚಮತ್ಕಾರ ಮಾಡೋ ಮುಖಾಂತರ ನೋಡಿ, ಬಟ್ಟೆ ಮತ್ತೆ ದಾರ ಒಂದೇ ಆಗಿದ್ರೆ ದಾರ ಇದ್ದಾಗ್ಲೆಲ್ಲ ಬಟ್ಟೆ ಇರ್ಬೇಕಾಗಿತ್ತು. ದಾರವನ್ನ ನಾವು ಒಂದೊಂದೇ ತೆಗೆದ್ರೆ ಬಟ್ಟೆ ಎಲ್ಲಿ ಉಳಿಯತ್ತೆ? ಹಾಗೆ ಮೊದಲು ದಾರಗಳಿತ್ತು, ಬಟ್ಟೆ ಎಲ್ಲಿದೆ? ಎರಡು ಒಂದೇ ಅಲ್ಲ ಅಂತ ನೀವು ಮಾತಿನ ಚಮತ್ಕಾರ ಹಾಕಿ ಎರಡು ಬೇರೆ ಬೇರೆ ಅಂತ ನೀವು ಹೇಳ್ಬೋದು. ಆದ್ರೆ ವಸ್ತುತಃ ಅಲ್ಲ. ಯಾಕೆ? ನಮ್ಮ ಪ್ರಮಾಣ ಇದೆ, ಪ್ರತ್ಯಕ್ಷ. ಕಣ್ಣಾರೆ ನೋಡಿದೀವಿ, ಕಣ್ಣಾರೆ ನೋಡಿದ್ದನ್ನು ಬದಲಾಯಿಸೋದು ಹೇಗೆ? ಅದು ಕೂಡ ಸರಿಯಾದ ಕಣ್ಣು. ಏನೋ ದೋಷ ಇದೆ ಕಣ್ಣಿನಲ್ಲಿ ಅಂತಿಲ್ಲ, ನಾವೇ ಹತ್ರದಿಂದ ಕೈಯಾರೆ ಹಿಡಿದು ನೋಡಿ ಅನುಭವಿಸಿದೀವಿ. ಇಷ್ಟೆಲ್ಲ ಗೊತ್ತಾದ ಮೇಲೆ ದಾರಗಳೇ ಬಟ್ಟೆ ಹೊರತು ದಾರಗಳಿಗಿಂತ ಬೇರೆಯಾಗಿ ಬಟ್ಟೆಯನ್ನು ಒಪ್ಪಬಾರದು ಅಂತ ಇಷ್ಟು ಬಂತು. ಸರಿ, ಇದೆಲ್ಲ ಯಾಕೆ ಹೀಗೆ ಹೇಳ್ತಾ ಇದ್ದಾರೆ ಅಂದ್ರೆ, ಈಗ ನಮಗೆ ವಸ್ತುತಃ ಈಗೇನು ಬೇಕು ವಿಷಯ? ಜೀವ ಮತ್ತೆ ಪರಮಾತ್ಮರ ಬಗ್ಗೆ ಚರ್ಚೆ ನಡೀತಾ ಇದೆ. ಈ ಚರ್ಚೆಗೆ ತುಂಬಾ ಅನುಕೂಲ ಇದೆ. ಇಲ್ಲೇನಾಯ್ತು ಇದುವರೆಗೂ? ಪಟ ತಂತುಗಳಲ್ಲಿ ಎರಡು ಕಾಣ್ತು. ಒಂದು, ದಾರಗಳಿದ್ದಾಗ ಬಟ್ಟೆ ಇರಲ್ಲ, ದಾರಗಳಿದ್ದಾಗ್ಲೇ ಬಿಡಿಸಿದ್ರೆ ದಾರಗಳನ್ನ ಬಟ್ಟೆನೂ ಇರಲ್ಲ. ಹಾಗಾದ್ರೆ ಮೊದಲು ಬರೀ ದಾರಗಳಿರತ್ತೆ, ಬಟ್ಟೆ ಹುಟ್ಟೇ ಇಲ್ಲ, ಬಟ್ಟೆ ನಿರ್ಮಾಣನೇ ಆಗಿಲ್ಲ. ಇನ್ನು ದಾರಗಳಿದೆ, ಬಟ್ಟೆನೂ ಆಗಿದೆ. ಯಾವಾಗ ಒಂದೊಂದೇ ದಾರ ಕಿತ್ಕೊಂಡ್ ಬರ್ತೀವೋ ದಾರ ಉಳ್ಕೊಳತ್ತೆ, ಬಟ್ಟೆ ಮಾತ್ರ ಉಳಿಯಲ್ಲ. ಹಾಗಾದ್ರೆ ಏನಾಯ್ತು? ಎರಡು ಒಂದೇ ಅಲ್ಲ ಅಂತ ಭೇದ ಇದೆ. ದಾರ ಬೇರೆ, ಬಟ್ಟೆ ಬೇರೆ. ಇದು ಒಂದಾಯ್ತು. ಇನ್ನೊಂದು ಅಂಶ, ಇಲ್ಲ ದಾರಗಳಿದ್ವು, ಅದನ್ನ ಒಂದ್ ರೀತಿ ಜೋಡಣೆ ಮಾಡಿದ್ರೆ, ಸೇರಿಸ್ಕೊಂಡು ಎಲ್ಲ ಹೊಲದ ಎಲ್ಲಾ ಮಾಡಿದ್ರೆ ಅದು ಬಟ್ಟೆ ಆಗತ್ತೆ. ಇದು ಕಣ್ಣಾರೆ ನಾವು ನೋಡಿದೀವಿ, ಅದನ್ನ ಅಲ್ಲಿ ದಾರಕ್ಕಿಂತ ಬೇರೆ ಒಂದ್ ಬಟ್ಟೆ ಇಲ್ಲ ಅಲ್ಲಿ ಅಂತ ನಮ್ಮ ಕಣ್ಣಾರೆ ನೋಡಿರುವಂತ ಒಂದು ಮಾತು. ಹಾಗಾದ್ರೆ ಕಣ್ಣಾರೆ ನೋಡಿದೀವಿ, ದಾರ ಮತ್ತೆ ಬಟ್ಟೆ ಒಂದೇ ಅಂತ ಕಣ್ಣಿನಿಂದ ಸಿದ್ಧ ಆಗಿದೆ, ಪ್ರತ್ಯಕ್ಷದಿಂದ. ಇನ್ನೊಂದು ಕಡೆ ಯೋಚನೆ ಮಾಡಿದಾಗ, ಇಲ್ಲ ಅನುಮಾನದಿಂದ ಯೋಚನೆ ಮಾಡಿದಾಗ ಇದು ಬೇರೆ, ಯೋಚನೆ ಮಾಡಿದಾಗ ಇದು ಬೇರೆ ಬೇರೆ ಅಂತ ಗೊತ್ತಾಗ್ತಾ ಇದೆ. ಈಗ ನಿಜವಾಗಿ ಕೊನೆಗೆ ಏನ್ ತೀರ್ಮಾನ? ಪಟತಂತುಗಳಲ್ಲಿ ಭೇದ ಇದೆಯೋ ಅಭೇದ ಇದೆಯೋ ಇಷ್ಟ ಹೇಳಿ. ಅಷ್ಟ್ ಹೇಳಿದ್ರೆ ಜೀವ ಬ್ರಹ್ಮರ ಬಗ್ಗೆನೂ ಹಾಗೆ ಅಂತ ನಾವು ಅದನ್ನ ಅನ್ವಯಿಸ್ಕೊಳ್ಬಹುದು. ಈಗ ಪಟತಂತುಗಳಲ್ಲಿ ಹೇಗ್ ವ್ಯವಸ್ಥೆ ಏನಾಯ್ತು ಕೊನೆಗೆ ಅಂದ್ರೆ, ಅದಕ್ಕೆ ಹೇಳ್ತಾರೆ ಇವರು ಎರಡು ಒಪ್ಕೊಂಡ್ಬಿಡೋಣ ಅಂತ. ಇವ್ರು ಹೇಗೆ ಅಂದ್ರೆ ಭಾಸ್ಕರಾಚಾರ್ಯ ಎರಡು ಭೇದನ ಒಪ್ಪೋಣ ಅಭೇದನ ಒಪ್ಪೋಣ. ಹಾಗಲ್ಲ. ಅಲ್ಲೇನಂದ್ರೆ ಎರಡು ಪ್ರಮಾಣ ಬಂತು. ಒಂದು ಭೇದ ಬೇರೆ ಬೇರೆ ಅಂತ, ಇನ್ನೊಂದು ಒಂದೇ ಅಂತ. ಒಂದೇ ಬೇರೆ ಎರಡು ಒಪ್ಕೊಳ್ಲಿಕ್ಕೆ ಆಗಲ್ಲ. ಒಂದೇ ಆಗ್ಬೇಕು, ಬೇರೆ ಆಗ್ಬೇಕು ಪಟತಂತು. ಏನ್ ಮಾಡೋದು? ಒಂದೇ ಅಂತ ಕೊನೆಗೆ ತೀರ್ಮಾನಕ್ ಬಂದ್ರು. ಹೇಗ್ ತೀರ್ಮಾನಕ್ ಬಂದ್ರು?
ಹಾಗಾದ್ರೆ ಎರಡು ಪ್ರಮಾಣಗಳಲ್ಲಿ ಸಾವಕಾಶ ನಿರವಕಾಶ ಅಂತ ಯೋಚನೆ ಮಾಡ್ಬೇಕು. ಯಾವುದೇ ವಿಷಯ ಆದ್ರೂ ಕೂಡ ಅದು ನಮ್ಗೆ ಎಂಥ ವಿಷಯನೇ ಬರ್ಲಿ, ಧಾರ್ಮಿಕ ಸಮಸ್ಯೆಗಳು ಬೇರೆ ಬೇರೆ ಎಲ್ಲ ಸಮಸ್ಯೆಗಳಿರುತ್ತೆ. ಹಾಗೆಲ್ಲ ನಾವೇನ್ ನೋಡ್ಬೇಕು, ಕೆಲವು ಸಲ ದೇವ್ರು ಇರೋದಕ್ಕೂ ಪ್ರಮಾಣ ಇದೆ, ದೇವ್ರು ಇಲ್ದೇ ಇರೋದಕ್ಕೂ ಪ್ರಮಾಣ ಇದೆ ಅಂತ ಯಾರೊಬ್ರು ಹೇಳಿದ್ರೆ, ನೋಡು ದೇವ್ರು ಇಲ್ಲ ಅನ್ನೋದಕ್ ಪ್ರಮಾಣ ಏನ್ ಕೊಡು, ಅದಕ್ ಬೇರೆ ಎಲ್ಲ ಬೇರೆ ಬೇರೆ ತರ ಅರ್ಥ ಮಾಡ್ಬೋದು. ದೇವ್ರು ಇದೆ ಅಂತ ಹೇಳುವಂತಹ ಪ್ರಮಾಣಗಳು ಏನು ಅರ್ಥ ಹೇಳಿಕ್ ಬರಲ್ಲ ಬೇರೆ. ನಿರವಕಾಶ ಪ್ರಮಾಣ, ಸಾವಕಾಶ ಪ್ರಮಾಣ. ಈ ರೀತಿ ಸಾವಕಾಶ ನಿರವಕಾಶ ಯಾವ್ದು ಅಂತ ಪ್ರತಿ ಸಮಸ್ಯೆ, ಏಕಾದಶಿ ವ್ರತ ಮಾಡ್ಬೇಕೋ ಬೇಡವೋ ಅಂತ ಒಂದ್ ಚರ್ಚೆ ಬಂತು. ಏಕಾದಶಿ ವ್ರತ ಮಾಡಬಾರದು, ಕೆಲವು ಈ ಶುಕ್ಲ ಪಕ್ಷದಲ್ಲಿ ಮಾತ್ರ ಮಾಡ್ಬೇಕು, ಕೃಷ್ಣ ಪಕ್ಷದಲ್ಲಿ ಏಕಾದಶಿ ವ್ರತ ಮಾಡಬಾರದು ಅಂತ ಒಂದು ವಾಕ್ಯಗಳು ಸಿಗತ್ತೆ, ಒಂದಿಷ್ಟು ವಾಕ್ಯಗಳು ಸಿಗತ್ತೆ. ಈ ವಾಕ್ಯಗಳು ಸಿಕ್ಕಿದಾಗ ಏನ್ ಅನಿಸ್ತು, ಸಂಶಯ ಬಂತು ಅವನ್ಗೆ, ಎರಡೂ ಪಕ್ಷದಲ್ಲಿ ಮಾಡ್ಬೇಕಾ ಉಪವಾಸ, ಒಂದ್ ಪಕ್ಷದಲ್ಲಿ ಮಾಡಿದ್ರೆ ಸಾಕ ಶುಕ್ಲ ಪಕ್ಷದಲ್ಲಿ? ಯಾಕೆ ಕೃಷ್ಣ ಪಕ್ಷದಲ್ಲಿ ಮಾಡಿದ್ರೆ ಏನೇನೋ ಅನರ್ಥ ಹೇಳಿದ್ದಾರೆ, ಏಕಾದಶಿ ಉಪವಾಸ ಮಾಡಿದ್ರೆ ಅಂತ ಪುರಾಣಗಳಲ್ಲಿ ಹೀಗೆ ಸಿಗತ್ತೆ. ಈಗ ಏನ್ ಮಾಡ್ಬೇಕು, ಒಂದು ಪ್ರಮಾಣ ಎರಡೂ ಪಕ್ಷ ಮಾಡಿ ಅಂತ, ಇನ್ನೊಂದು ಪ್ರಮಾಣ ಇಲ್ಲ ಒಂದ್ ಪಕ್ಷ ಮಾಡಿ ಇನ್ನೊಂದ್ ಪಕ್ಷ ಬಿಡಿ, ತಿಂಗಳಿಗೆ ಒಂದೇ ಉಪವಾಸ ಅವ್ರ ಪ್ರಕಾರ, ಎರಡಿಲ್ಲ ಅಂತ ಹೀಗೆಲ್ಲ ಆಗತ್ತೆ. ಅದಕ್ಕೇನ್ ಮಾಡ್ಬೇಕು ನೋಡಿ, ನೀವು ಕೊಡುವಂತಹ ಪ್ರಮಾಣ ಎಲ್ಲ ಸಾವಕಾಶ, ಇದು ಸರಿ ಇಲ್ಲ ನಿಮ್ಮ ಪ್ರಮಾಣ, ಅದಕ್ಕೆ ಬೇರೆ ಅರ್ಥ ಮಾಡ್ಬೋದು. ನಾವು ಕೊಡ್ತೀವಲ್ಲ ಎರಡೂ ಪಕ್ಷದಲ್ಲಿ ಯಾವಾಗಲೂ ಏಕಾದಶಿ, ಅದು ಕೃಷ್ಣ ಆಗ್ಲಿ ಶುಕ್ಲ ಆಗ್ಲಿ ಪ್ರತಿ ಏಕಾದಶಿ ಮಾಡ್ಲೇಬೇಕು ಅಂತ ಏನಿದೆ ಅದು ನಿರವಕಾಶ ಪ್ರಮಾಣ, ಅದಕ್ಕೆ ಬೇರೆ ಅರ್ಥ ಮಾಡ್ಲಿಕ್ಕೆ ಬರಲ್ಲ. ಯಾಕೆ ನೀವು ಕೊಡೋ ಪ್ರಮಾಣ ಕೊಡಿ, ಆ ವಾಕ್ಯಕ್ಕೆ ಬೇರೆ ಅರ್ಥ ಮಾಡ್ಬೋದು. ನಾವ್ ಹೇಳುವಂತಹ ವಾಕ್ಯಗಳಿಗೆ ನೀವು ಬೇರೆ ಅರ್ಥ ಮಾಡ್ಲಿಕ್ಕೆ ಬರಲ್ಲ. ಹೀಗೆ ಮಾಡಿಕೊಂಡು ಚರ್ಚೆ ಮಾಡಿ ಕೊನೆಗೊಂದು ತೀರ್ಮಾನಕ್ಕೆ ಬರೋದು ಏನು, ಪ್ರತಿ ಏಕಾದಶಿ ಅದು ಉಪವಾಸ ಕಡ್ಡಾಯ, ಅಷ್ಟೇ, ಮುಗೀತು, ಅದ್ರಲ್ಲೇನ್ ಮಾತಿಲ್ಲ. ಇಲ್ಲಿವರೆಗೆ ಏನಾಯ್ತು ಅಂದ್ರೆ, ನಿರವಕಾಶ ಪ್ರಮಾಣ ಯಾರ ಹತ್ರ ಇರುತ್ತೋ ಅದು ನಿಜವಾಗಿ ಶ್ರೇಷ್ಠ, ಅವರ ಮತ ಒಪ್ಪಬೇಕು, ಬೇರೆ ಮತ ಒಪ್ಪಬಾರದು. ಈ ರೀತಿ ಗುರುವರ್ಥ ದೀಪಿಕಾದಲ್ಲಿ ಇಲ್ಲಿಗೆ ಪಟ ಮತ್ತೆ ತಂತು ಇದರ ಬಗ್ಗೆ ಒಂದು ವಿವರಣೆ ಬಂತು. ಇದಾಗಿ ಸುಖ ದುಃಖಗಳ ಅನುಸಂಧಾನ ಜೀವರಿಗೆ ಪರಮಾತ್ಮನಿಗೆ ಪರಸ್ಪರ ಇದೆಯೋ ಇಲ್ವೋ ಅಷ್ಟ್ ಹೇಳಿ, ಕೊನೆಗೆ ಎಲ್ಲೆಲ್ಲಿಗೆ ಬರ್ತಾರೆ ಅಂದ್ರೆ ಸೌಭರಿ ಋಷಿಗಳು ಬರುತ್ತೆ, ನಂತರ ನಮ್ಮ ಕೈ ಕಾಲು ತಲೆನೋವು ಅದೇ ಎಲ್ಲದರ ಬಗ್ಗೆನೂ ಬರುತ್ತೆ. ಇದೆಲ್ಲ ವಿಚಾರ ಮಾಡ್ತಾ ಹೋಗ್ತಾರೆ ಗುರುವರ್ಥ ದೀಪಿಕಾ ಟಿಪ್ಪಣಿಯಲ್ಲಿ ವಾದಿರಾಜರು. ಕೊನೆಗೆ ವಿಚಾರ ಮಾಡಿ ಮಾಡಿ ಒಂದು ಕೊಡ್ತಾರೆ, ಇದೆಂಥ ವಿಚಾರ, ಇದು ವಿಚಾರ ಮಾಡೋ ಅವಶ್ಯಕತೆನೇ ಇಲ್ಲ ಅಂತ ಕೊನೆ ಮುಗಿಸ್ತಾರೆ. ಅದೇ ಅಲ್ಲಿವರೆಗೂ ಬಹಳ ಸುಂದರವಾದ ವಿಷಯವನ್ನ ಅವರು ನಿರೂಪಣೆ ಮಾಡಿದ್ದಾರೆ. ಅದನ್ನ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರ್ವಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲ ಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣೆ. ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ, ಒಂದು ಸಂದೇಹ. ನಮಸ್ಕಾರ ಮಾಡ್ತೀನಿ ಆಚಾರ್ಯ. ಇವರು ಈ ರೀತಿ ಅದ್ವೈತಿಗಳು ಗುರುಗಳೇ ನಮಸ್ಕಾರ. ಈಗ ದಾರ ಯಾವ ರೀತಿ ಬಟ್ಟೆಯಾಗಿ ಪರಿಣಾಮ ಆಗಿ ದಾರನೇ ಬಟ್ಟೆ ಆಗಿ ಹೋಗುತ್ತೋ, ಅದೇ ರೀತಿ ಜೀವ ಪರಿಣಾಮ ಆಗಿ, ಅಂದ್ರೆ ಏನು, ಜೀವ ಎಲ್ಲ ತಿಳ್ಕೊಂಡ್ಮೇಲೆ ಜೀವನೇ ದೇವರಾಗಿ ಹೋಗ್ತಾನೆ. ಆ ರೀತಿ ಹೇಳಿದ್ರೆ ಹೇಗಾಚಾರ್ಯ? ಇಲ್ಲ, ಅದೇನಂದ್ರೆ ಪರಿಣಾಮ ಆಗ್ಬೇಕು ಅಂದ್ರೆ ಈ ಜೀವನೇ ಪರಿಣಾಮ ಆಗೋದು. ಈಗ ಮಣ್ಣು ಮಡಿಕೆ ಆಗತ್ತಲ್ಲ, ಅಂದ್ರೆ ಮಣ್ಣಿನ ಮುದ್ದೆನೆ ಸೇರಿ ಮಡಿಕೆನ್ ಮಾಡ್ತಾನೆ ಯಾರೋ ಒಬ್ಬ, ಹಾಗೆ ಈ ಜೀವರನ್ನೆಲ್ಲ ಸೇರಿಸಿ ಒಬ್ಬ ಪರಮಾತ್ಮನ ಮಾಡೋದು, ಜೀವನೇ ಆ ಪರಮಾತ್ಮನ ಆಗೋದು, ಅದೆಲ್ಲ ಅಸಾಧ್ಯ ತಾನೆ ಆತರ. ಅದು ಅಹಂ ಬ್ರಹ್ಮಾಸ್ಮಿ ಅದೇ ಅಲ್ವಾ ಹೇಳೋದು ಸರ್ ಅವರು, ನಾನೇ ದೇವ್ರ ಆಗೋಗ್ಬಿಡ್ತೀನಿ ಅಂತ. ಅದು ಅಹಂ ಬ್ರಹ್ಮಾಸ್ಮಿ ಅಂದ್ರೆ ನಮಗೆ ಈ ಲಿಂಗ ದೇಹ ಹೋದಾಗ ನಾವು ಶುದ್ಧರಾಗ್ತೀವಿ, ಆಗ ನಮಗೆ ಬ್ರಹ್ಮ ಅಂತ ಕರೀತಾರೆ ಅಷ್ಟೇ. ಅದ ಅರ್ಥ, ಅದಕ್ಕೆ ಬೇರೆ ಬೇರೆ ಅರ್ಥ ಮಾಡ್ತಾರೆ. ಅದಕ್ಕೆ ಅವ್ರು ಕೊಡೋ ವಾಕ್ಯಗಳಿಗೆಲ್ಲ ಬೇರೆ ಬೇರೆ ಅರ್ಥ ಇದೆ. ಯಾವ್ದೋ ಒಂದ್ 4-5 ವಾಕ್ಯ ಅವ್ರು ಉದಾಹರಿಸ್ತಾರೆ, ಅದರಿಂದ ಅದಕ್ಕೆ ಬೇರೆ ಬೇರೆ ಅರ್ಥ ಮಾಡೋದ್ರಿಂದ ಸಾವಕಾಶ ವಾಕ್ಯ ಅಂತ ಅವ್ರು ಸರಿ. ಆಚಾರ ಫೋನ್ ಮಾಡ್ಲಿನಾ ಆಚಾರ? ಮಾಡ್ರಿ. ನಮಸ್ಕಾರ ಆಚಾರ್ಯ. ಲಗೇಜ್ ಮಾಡ್ತೀನ, ಜಸ್ಟ್